ನಮಸ್ಕಾರ ಸ್ನೇಹಿತರೆ, ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ದಿವಸ ನಮ್ಮ ಗೋಕಾಕ್ ನಗರದ ಹೊರವಲಯದಲ್ಲಿರುವಂಥ ಗೋಕಾಕ್ ಫಾಲ್ಸ್ ರಸ್ತೆಯಲ್ಲಿರುವಂಥ ಕಾಡು ಭೈರವ ದೇವಸ್ಥಾನದ ಒಂದು ವಿಡಿಯೋನ ಮಾಡಬೇಕಂತ ಬಂದಿದ್ವಿ. ಇಲ್ಲಿ ಕಾಡು ಭೈರವ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಡಿಯೋನ ತೋರಿಸುವಂಥ ಪ್ರಯತ್ನವನ್ನು. ಗೋಕಾಕ್ ನಗರದ ಹೊರವಲಯದಲ್ಲಿರುವಂಥ ಗೋಕಾಕ್ ಫಾಲ್ಸ್ ರಸ್ತೆಯಲ್ಲಿರುವಂಥ ಕಾಡು ಭೈರವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಸುಮಾರು ಗೋಕಾಕ್ ನಗರದಿಂದ 2ರಿಂದ 3 ಕಿಲೋಮೀಟರ್ ಬಂದ ಕೃಷ್ಣ ಇಲ್ಲಿ ಗಾಂಧಿ ಪುತ್ಲಿ ಅಂತ ಒಂದು ಜಾಗ ಇದೆ. ಇಲ್ಲಿ ಬಂದು ಕಿಶಂದ್ರೆ ಇಲ್ಲಿಂದ್ರೆ ನಡ್ಕೊತ ಹೋಗಬೇಕು. ಸದ್ಯಕ್ಕೆ ನಾನು ನಮ್ಮ ಮೋಹನ ಬಡ್ಡಿ ಇಬ್ಬರು ಮಾತ್ರ ಬಂದಿದ್ದೀವಿ. ಸದ್ಯಕ್ಕೆ ಅಲ್ಲಿ ದೇವ್ರಿಗೆ ಹೋಗೋರು. ಇಲ್ಲಿಂದ 4 ಕಿಲೋಮೀಟ್ರು ದೂರದಲ್ಲಿ ಕಾಡು ಭೈರವ ದೇವಸ್ಥಾನ ಇದೆ. ಸರಿ ಬಾ, ಮ್ಯಾಲೆ ಹೊಡಿ. ನಾವಿಲ್ಲ ಬೆಟ್ಟ ಗುಡ್ಡದಲ್ಲಿ ಹತ್ತಿ ಹೋಗಬೇಕು. ತುಂಬ ಎತ್ತರವಾಗಿದೆ ಜಾಗ. ವಿಡಿಯೋ ಸೈಡ್ ಬರಬಾರ್ದ್ರಿ. ಅಂತೂ ನಾವು ಕಾಡ ಭೈರವ ದೇವಸ್ಥಾನ ಹತ್ರ ಬಂದುಬಿಟ್ವಿ. ಪಕ್ಷಿಗಳ ಕಲರವ, ಪ್ರಕೃತಿಯ ಸೌಂದರ್ಯ ಇವೆಲ್ಲದರಲ್ಲೊಂದು ಕೂಡಿದಂಥ ಕಾಡ ಭೈರವ ದೇವರ ದೇವಸ್ಥಾನ. ಇದು ನಾನು 2ನೇ ಬಾರಿ ಬರ್ತಾ ಇರೋದು. ಇಂಥ ಬೆಟ್ಟ ಗುಡ್ಡಗಳ ನಡುವೆ ಒಂದು ಸಿಹಿ ನೀರಿನ ಬಾವಿ ಇದೆ. ಇಲ್ಲಿ ನೋಡಿ, ಇದು ಕಾಡು ಭೈರವ ದೇವರ ಒಂದು ದೇವಸ್ಥಾನ ಹತ್ರ ಬಂದಿದ್ದೀವಿ. ಸ್ನೇಹಿತರೆ, ಇಲ್ಲಿ ದೇವಸ್ಥಾನದಕ್ಕೆ ಬಂದಿದ್ದೀನಿ. ಆದರೆ ಇಲ್ಲಿ ದೇವರದ ಗರ್ಭಗುಡಿಗೆ ಬೀಗ ಹಾಕಿರೋದ್ರಿಂದ ದೇವ್ರಿಗೆ ತೋರ್ಸೋಕ್ಕಾಗ್ತಾಯಿಲ್ಲ ಮತ್ತು ಒಳಗೆ ಕತ್ತಲಿದೆ. ಅದಕ್ಕಾಗಿ ವಾಪಸ್ ಹೊರಗೆ ಬರ್ತಾಯಿದ್ದೀನಿ. ಪ್ರಕೃತಿ ಸೌಂದರ್ಯ ಸವಿಯಲು ಮೇಲೆ ಹೋಗಲು ಗುಹೆ ಇದೆ ಕಂಡಿದ್ದು. ಬಹುಶಃ ಅಲ್ಲಿ ಮೇಲೆ ಹೋಗ್ತಾಯಿದ್ದೀನಿ. ಈ ಥರದ ಮೆಟ್ಲುಗಳನ್ನು ಮಾಡಿದ್ದಾರೆ. ಕೆಬ್ಬಣದ ಒಂದು ಮೆಟ್ಲುಗಳನ್ನು ಮಾಡಿದ್ದಾರೆ. ಇದನ್ನು ಹತ್ಕೊಂಡು ನಾವು ಮೇಲೆ ಬಂದಿದ್ವಿ. ಇಲ್ಲಿ ಮೇಲೆ ಇಲ್ಲೊಂದು ಗುಹೆ ಟೈಪಿನ ದೇವಸ್ಥಾನ ಇದೆ. ಅಲ್ಲಿ ನೋಡೋಣ, ತುಂಬ ಗುಹೆ ಇದೆ. ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೆ ಮೇಲೆ. ಮೊದಲೊಂದು ಸರಿ ತಳ ಬಂದಾಗ ದೇವ್ರಿಗೆ ಮಾತ್ರ ಹೋಗಿದ್ದೆ. ಇಲ್ಲೊಂದು ದೇವರು ಮೂರ್ತಿದೆ. ಯಾವ ದೇವರು ನನಗೂ ಗೊತ್ತಿಲ್ಲ ಮಾಹಿತಿ. ಬನ್ನಿ ಸ್ನೇಹಿತರೆ, ತುಂಬ ಪ್ರಾಕೃತಿಕವಾಗಿರುವಂಥ ಒಂದು ಒಳ್ಳೆಯ ಸ್ಥಾನದಲ್ಲಿ ಬಂದು ಹೋಗಿ. ಆದರೆ ಎಲ್ಲೇ ಪ್ರಾಕೃತಿಕ ಸ್ಥಳಗಳಿಗೆ ಬಂದಾಗ ತ್ಯಾಜ್ಯ ವಸ್ತುಗಳನ್ನು ತರಬೇಡಿ ಮತ್ತು ಅನಾಚಾರಗಳನ್ನು ಯಾವುದೇ ಥರದ್ದು ಮಾಡಬೇಡಿ. ಪ್ಲಾಸ್ಟಿಕ್ ಬಳಕೆ ನಿಷೇಧನ ಮಾಡಿ. ಪ್ಲಾಸ್ಟಿಕ್ ಬಳಸುವಂಥದ್ದನ್ನು ಸಾಧ್ಯದಷ್ಟು ಕಡಿಮೆ ಮಾಡಿ. ಇದು ನಮ್ಮ ನಾ ಕಂಡ ಭಾರತದಿಂದ ಒಂದು ವಿಶೇಷ ಮನವಿ ಮಾಡ್ಕೊತೀನಿ. ಸ್ನೇಹಿತರೆ, ಎಲ್ಲರಿಗೂ ತೋರಿಸಿದಂಥ ಕಾಡು ಭೈರವ ದೇವರ ಬಗ್ಗೆ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು.